ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಗುಜರಾತ್ ತಂಡದ ಪರ ಡ್ವೇನ್ ಬ್ರಾವೋ ಅವರು ಗಾಯದ ಸಮಸ್ಯೆಯಿಂದ ಟೀಮ್ನಿಂದ ಹೊರ ಹೋಗಿರುವಂಥದ್ದು ನಮಗೆಲ್ಲ ಗೊತ್ತಾಯಿದೆ. ಆದರೆ ಡ್ವೇನ್ ಬ್ರಾವೋ ಅವರ ಸ್ಥಾನಕ್ಕೆ ಗುಜರಾತ್ ತಂಡದಲ್ಲಿ ಒಬ್ಬ ಆಲ್ರೌಂಡರ್ ಅನ್ನ ಆಯ್ಕೆ ಮಾಡಲಾಗಿದೆ. ಯಾರಪ್ಪ ಇದು ಆಲ್ರೌಂಡರ್ ಅಂತೀರಾ? ಹೌದು, ನಮ್ಮ ಟೀಮ್ ಇಂಡಿಯಾದ ಆಲ್ರೌಂಡರ್ ಇರ್ಫಾನ್ ಪಠಾನ್ ಅವರು 10ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಗಾಯದಿಂದ ಚೇತರಿಸಿಕೊಳ್ಳಲು ಆಗದ ಕಾರಣ ಟೂರ್ನಿಯಿಂದ ಹೊರಗೆ ಹೋಗಿರುವಂಥ ವೆಸ್ಟ್ ಇಂಡೀಸ್ನ ಡ್ವೇನ್ ಬ್ರಾವೋ ಅವರ ಸ್ಥಾನಕ್ಕೆ IPL 10ನೇ ಆವೃತ್ತಿಯ ರಾಜು ಪುಖ್ರಿಯಲ್ಲಿ ಅನ್ಸೋಲ್ಡ್ ಆಗಿದ್ದಂಥ ಪಠಾನ್ ಅವರಿಗೆ ಈ ಒಂದು ಗುಜರಾತ್ ತಂಡ ಈ ಒಂದು ಆಯ್ಕೆಯನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಇರ್ಫಾನ್ ಪಠಾನ್ ಅವರನ್ನು ಮೂಲ ಬೆಲೆ ಅಂದರೆ 50 ಲಕ್ಷ ರೂಪಾಯಿಗೆ ಗುಜರಾತ್ ತಂಡ ಖರೀದಿಯನ್ನು ಮಾಡಿರುವಂಥದ್ದು. ಇರ್ಫಾನ್ ಪಠಾನ್ ಅವರು ಸದ್ಯ 102 IPL ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ 82 ವಿಕೆಟನ್ನು ಕಬಳಿಸಿದ್ದಾರೆ. ಇನ್ನು 1137 ರನ್ಗಳನ್ನು ಕೂಡ ಅವರು ಕಲೆಯನ್ನು ಹಾಕಿರುವಂಥದ್ದು. ಒಂದು ರೀತಿ ಆಲ್ರೌಂಡರ್ ಆಟವನ್ನು ಇರ್ಫಾನ್ ಪಠಾನ್ ಅವರು ಆಡ್ತಾರೆ. ಆದರೂ ಏನಕ್ಕೆ ಒಂದು ಟೂರ್ನಿಯಲ್ಲಿ ಅನ್ಸೋಲ್ಡ್ ಆಗಿದ್ರು ಅಂತ ಗೊತ್ತಿಲ್ಲ. ಕೊನೆಗೂ ಈಗ ಗುಜರಾತ್ ತಂಡಕ್ಕೆ ಅವರು ಆಯ್ಕೆ ಆಗಿದ್ದಾರೆ ಮತ್ತು 27ಕ್ಕೆ ಅಂದರೆ ನಾಳೆ ನಡೆಯುತ್ತಿರುವಂಥ ಗುಜರಾತ್ ವಿರುದ್ಧದ ಬೆಂಗಳೂರು ಪಂದ್ಯದಲ್ಲಿ ಅವರು ಆಡುವಂಥ ಸಾಧ್ಯತೆ ಇದೆ. ಕಾದು ನೋಡಬೇಕು ಯಾವ ರೀತಿ ಒಂದು ಪರ್ಫಾರ್ಮೆನ್ಸನ್ನು ಮಾಡ್ತಾರೆ ಅಂತ. ಅದು ನಮ್ಮ ಬೆಂಗಳೂರಿನ ಪರ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ? ಇರ್ಫಾನ್ ಪಠಾನ್ ಅವರು IPLಗೆ ಮತ್ತೆ ಮರಳಿ ಬಂದಿರುವಂಥದ್ದು ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.